ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಈಗಿನ ಕಾಲದಲ್ಲಿ ಎಲ್ಲ ವಸ್ತುಗಳು ಬಾಡಿಗೆಗೆ ಸಿಗ್ತಿವೆ. ಉದಾಹರಣೆಗೆ ಬಾಡಿಗೆಗೆ ಮನೆ ಸಿಗುತ್ತೆ, ಬಾಡಿಗೆಗೆ ವೆಹಿಕಲ್ ಸಿಗುತ್ತೆ, ಬಾಡಿಗೆಗೆ ಬಟ್ಟೆ ಕೂಡ ಸಿಗ್ತಾ ಇದೆ. ಬಹುತೇಕ ಎಲ್ಲ ವಸ್ತುಗಳು ಬಾಡಿಗೆಗೆ ಸಿಗ್ತಾ ಇದೆ. ಆದ್ರೆ ಇಲ್ಲಿ ಒಂದ್ ಕಡೆ ಬಾಡಿಗೆಗೆ ಹೆಂಡತಿಯರು ಕೂಡ ಸಿಗ್ತಾ ಇದ್ದಾರೆ. ಹೌದು, ಇದನ್ನ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು. ಆಶ್ಚರ್ಯ ಅನ್ಸಿದ್ರು ಕೂಡ ಇದು ಸತ್ಯ. ಇಲ್ಲಿಗೆ ಹೋದ ಯುವಕರಿಗೆ, ಮುದುಕರಿಗೆ ಬಾಡಿಗೆಗೆ ಹೆಂಡತಿಯರು ಸಿಗ್ತಾರೆ. ಇಷ್ಟಕ್ಕೂ ಈ ರೀತಿಯಲ್ಲಿ ಸಂಪ್ರದಾಯ ಇರೋದಾದ್ರೂ ಎಲ್ಲಿ, ಯಾವ ಕಾರಣಕ್ಕಾಗಿ ಈ ರೀತಿಯ ಪದ್ಧತಿ ಇಲ್ಲಿದೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮುನ್ನುಡಿ ಎಂದು ಒಂದು ಸಿನಿಮಾ ಇದೆ. ಪಿ ಶೇಷಾದ್ರಿ ನಿರ್ದೇಶನದ ತಾರಾ ದತ್ತಾತ್ರೇಯ ಛಾಯಾ ಸಿಂಗ್ ಅಭಿನಯದ ಸಿನಿಮಾ. 2000 ಇಸ್ವಿಯಲ್ಲಿ ತೆರೆ ಕಂಡಿದ್ದ ಈ ಚಿತ್ರಕ್ಕೆ ಬೋಳುವಾರು ಮಹಮ್ಮದ್ ಅವರ ಕಥೆಯೇ ಆಧಾರ. ಈ ಚಿತ್ರದಲ್ಲಿ ಅರಬ್ಬಿಯ ಶ್ರೀಮಂತ ಬಂದು ಇಲ್ಲಿನ ಹುಡುಗಿಯನ್ನು ನಿಖಾ ಆಗಿ ಒಂದಷ್ಟು ದಿನ ಸಂಸಾರ ಮಾಡಿ ಹೋಗುವಾಗ ತಲಾಕ್ ಕೊಟ್ಟು ಹೋಗುವ ಕತೆ ಆಗಿದೆ. ಕರಾವಳಿ ಪ್ರದೇಶದಲ್ಲಿ ನಡೆಯುತ್ತಿದ್ದ ಸತ್ಯ ಘಟನೆಗಳನ್ನಾಧರಿಸಿ ನಿರ್ಮಾಣವಾಗಿದ್ದ ಈ ಸಿನಿಮಾಗೆ ಹಲವು ರಾಜ್ಯ ಹಾಗೂ ರಾಷ್ಟ್ರ ಪ್ರಶಸ್ತಿಗಳು ಸಂದಿವೆ. ಇಂಥದ್ದೇ ಒಂದು ಸಂಪ್ರದಾಯ ಈಗ ಇಂಡೋನೇಷ್ಯಾದಲ್ಲಿ ಶುರುವಾಗಿದೆಯಂತೆ. ಇಂಡೋನೇಷ್ಯಾದಲ್ಲಿ ಹೋಗುವ ಯುವಕರು, ಮುದುಕರಿಗಾಗಿಯೇ ತಾತ್ಕಾಲಿಕ ಮದುವೆಗಳು ನಡೆಯುತ್ತಿವೆ. ಹುಡುಗಿಯರು ಅರ್ಥಾತ್ ಬಾಡಿಗೆ ಹೆಂಡತಿಯರು ರೆಡಿ ಇರ್ತಾರೆ. ಸಂಪ್ರದಾಯ ಬದ್ಧವಾಗಿಯೇ ಮದುವೆ ನಡೆಯುತ್ತವೆ. ನೂತನ ವಧುವರರು ಕೆಲವು ದಿನ ಗಂಡ ಹೆಂಡತಿರಂತೆಯೇ ಸಂಸಾರ ನಡೆಸ್ತಾರೆ. ಮೋಜು ತೀರಿದ ಮೇಲೆ ಮದುಮಗ ದೇಶಕ್ಕೆ ವಾಪಸ್ ಹೋದರೆ ಹೆಂಡತಿಯಾದವಳು ಗಂಡನನ್ನು ಬಿಟ್ಟು ದೂರವಾಗ್ತಾಳೆ. ಗಂಡ ಎನಿಸಿಕೊಂಡವನು ಎಷ್ಟು ದಿನ ಇರ್ತಾನೋ ಅಷ್ಟು ದಿನದ ಮಟ್ಟಿಗೆ ಆಕೆ ಅವನಿಗೆ ಹೆಂಡತಿಯಾಗಿ, ಅಂದ್ರೆ ಬಾಡಿಗೆ ಹೆಂಡತಿಯಾಗಿರ್ತಾಳೆ. ಒಂದು ಲೆಕ್ಕದಲ್ಲಿ ಇದನ್ನು ಅನಧಿಕೃತ ವೇಶ್ಯಾವಾಟಿಕೆ ಎಂದರೂ ತಪ್ಪೇನಿಲ್ಲ. ಇಂಥದ್ದೊಂದು ಟೂರಿಸಂ ಇತ್ತೀಚೆಗೆ ಇಂಡೋನೇಷ್ಯಾದಲ್ಲಿ ಹೆಚ್ಚುತ್ತಿದೆಯಂತೆ. ಸಾಮಾನ್ಯವಾಗಿ ಬಡ ಮತ್ತು ಅವಿದ್ಯಾವಂತ ಹೆಣ್ಣು ಮಕ್ಕಳೇ ಇಲ್ಲಿನ ದಲ್ಲಾಳಿಗಳ ಟಾರ್ಗೆಟ್ ಆಗಿದ್ದಾರೆ. ಬಾಡಿಗೆ ಹೆಂಡತಿಯಾಗಲು ಬಯಸುವ ಕುಟುಂಬದವರಿಗೆ ಒಳ್ಳೆಯ ಹಣ ಸಿಗುತ್ತದೆ. ಅದಕ್ಕೆಂದೇ ದಲ್ಲಾಳಿಗಳು ಕೂಡ ಇರ್ತಾರೆ. ಕೈ ತುಂಬಾ ದುಡ್ಡು ಕೊಟ್ಟು ಕರೆತಂದು ಐಷಾರಾಮಿ ಬಂಗಲೆ, ಹೋಟೆಲ್ಗಳಲ್ಲಿ ಮದುವೆಯನ್ನೇ ಮಾಡಿಸ್ತಾರೆ. ಮದುವೆಯಾದ ಮೇಲೆ ಮದುವೆಯಾಗುವ ಹುಡುಗಿ ಹೊಸ ಗಂಡನ ಜೊತೆ ಸಂಸಾರ ನಡೆಸ್ತಾಳೆ. ಪ್ರವಾಸ ಮುಗಿದ ಮೇಲೆ ಡಿವೋರ್ಸ್ ಕೊಟ್ಟು ಹೊರಟು ಬಿಡ್ತಾನೆ. ಅಲ್ಲಿಗೆ ಮದುವೆಯ ಟೂರಿಸಂ ಮುಕ್ತಾಯವಾಗುತ್ತದೆ. ಇಂಗ್ಲಿಷ್ ನಲ್ಲಿ ಇದು ಪ್ಲೆಷರ್ ಮ್ಯಾರೇಜ್ ಎಂದು ಕರೆಯಲಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಇಂತಹ ಟೂರಿಸಂ ಹೆಚ್ಚಿದೆಯಂತೆ. ಇಂಡೋನೇಷ್ಯಾ ಕಾನೂನು ಪ್ರಕಾರ ಗುತ್ತಿಗೆ ಮದುವೆಗಳು ನಿಷಿದ್ಧ, ಕಾನೂನು ಬಾಹಿರವಾಗಿದೆ. ಇಂತಹ ಮದುವೆಯಾದವರು ಸಿಕ್ಕಿ ಬಿದ್ದರೆ ಕಠಿಣ ಶಿಕ್ಷೆಗಳು ಕೂಡ ಇದೆ. ಆದರೆ ವಂಚನೆಗೊಳಗಾದವರು ದೂರು ಕೊಟ್ಟರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. ಕಾನೂನನ್ನು ಮೀರಿ ಇಂತಹ ನಿಷಿದ್ಧ ಪ್ರವಾಸೋದ್ಯಮವೊಂದು ಇಂಡೋನೇಷ್ಯಾದಲ್ಲಿ ಸಕ್ರಿಯವಾಗಿದೆ. ಇಂತಹ ಮದುವೆಗಳನ್ನು ಮಾಡಿಸುವುದಕ್ಕೆಂದೇ ದಲ್ಲಾಳಿಗಳಿದ್ದಾರೆ, ಏಜೆನ್ಸಿಗಳು ಕೂಡ ಇದೆ. ಇಂತಹ ದಲ್ಲಾಳಿ ಏಜೆನ್ಸಿಗಳನ್ನ ಟೂರಿಸಂ ಬಿಸ್ನೆಸ್ಗಾಗಿ ಸಲಹುತ್ತಿರುವ ಹೋಟೆಲ್ಗಳು, ರೆಸಾರ್ಟ್ಗಳು ಕೂಡ ಇದೆ. ಸಮಸ್ಯೆ ಏನಾದರೂ ಬಂದರೆ ಅವರೇ ನಿಭಾಯಿಸ್ತಾರಂತೆ. ಒಟ್ಟಿನಲ್ಲಿ ಇಂಡೋನೇಷ್ಯಾದಲ್ಲೀಗ ಬಾಡಿಗೆ ಹೆಂಡತಿಯರಿಗೆ ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ಇದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಕ್ಕೆ ಸರ್ಕಾರ ಮುಂದಾಗಿದ್ದರೂ ಪರಿಣಾಮ ಬೀರುತ್ತಿಲ್ಲ. ನೋಡಿದ್ರಲ್ಲ, ಜಗತ್ತಿನಲ್ಲಿ ಎಂತೆಂತ ವಿಚಿತ್ರ ಪದ್ಧತಿನೋ ಅಥವಾ ಕೆಲಸಗಳೋ ಇದೆ ಅಂತ. ಈ ರೀತಿಯಾಗಿ ಬಾಡಿಗೆಗೆ ಹೆಂಡತಿರು ಸಿಗ್ತಾ ಇರೋ ವಿಷಯ ಈಗ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ. ಹಾಗಾಗಿ ದೇಶದ ಎಲ್ಲ ಕಡೆಯಿಂದಲೂ ಕೂಡ ಯುವಕರು, ಮುದುಕರು ಇಲ್ಲಿಗೆ ಪ್ರವಾಸಕ್ಕೆ ಎಂದು ಹೆಚ್ಚಾಗಿ ಹೋಗ್ತಾ ಇದ್ದಾರೆ. ತಮಗೆ ಇಷ್ಟ ಬಂದಷ್ಟು ದಿನ ಮದುವೆಯಾಗಿ ಸಂಸಾರ ನಡೆಸಿ ವಾಪಸ್ ಬರ್ತಾರೆ. ನಿಜಕ್ಕೂ ಇದು ಒಂದು ರೀತಿಯಲ್ಲಿ ಕಾನೂನು ಬಾಹಿರ ಚಟುವಟಿಕೆಯೇ ಹೌದು. ಇದ್ರ ಬಗ್ಗೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲೇಬೇಕು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.